ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಹಿಂದಿನ ತರಗತಿಯಲ್ಲಿ ನಾನು ಕೆಸೆಟ್ ಪ್ರಶ್ನೆ ಪತ್ರಿಕೆಯ ಕೆಲವು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ದೆ ಹಂತ ಹಂತವಾಗಿ. ಬನ್ನಿ ಸ್ನೇಹಿತರೆ, ಅವುಗಳ ಮುಂದುವರೆದ ಪ್ರಶ್ನೆ ಉತ್ತರಗಳನ್ನು ನಾವು ಡಿಸ್ಕಷನನ್ನು ಮಾಡೋಣ. ಬನ್ನಿ ಚರ್ಚೆನ ಆರಂಭಿಸೋಣ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಪಟ್ಟಿ 1ರಲ್ಲಿ ಲೇಖಕರು ಚಿಂತಕರ ಹೆಸರಿದೆ. ಪಟ್ಟಿ 2ರಲ್ಲಿ ಅವರ ಸಿದ್ಧಾಂತಗಳು ಮತ್ತು ಅವರ ಕೃತಿಗಳ ಹೆಸರಿದೆ. ನಾವು ಲೇಖಕರೊಂದಿಗೆ ಅವರ ಕೃತಿಗಳನ್ನು ಹೊಂದಿಸಿ ಬರೆಯಬೇಕು. ಬನ್ನಿ ಆನ್ಸರನ್ನು ಮಾಡೋಣ. ಹೆಗಲ್ ಇವರು ಡಯಾಲೆಕ್ಟಿಕ್ಸ್ ಅನ್ನೋ ಒಂದು ಕೃತಿಯನ್ನು ಬರೀತಾರೆ. ಹೆಗಲ್ ಬರೆದಿದ್ದು ಡಯಾಲೆಕ್ಟಿಕ್ಸ್. ಇನ್ನು ಕಾರ್ಲ್ ಮಾರ್ಕ್ಸ್ ಅವರು ದಾಸ್ ಕ್ಯಾಪಿಟಲ್ ಕೃತಿಯನ್ನು ಬರೀತಾರೆ. ಕಾರ್ಲ್ ಮಾರ್ಕ್ಸ್ ದಾಸ್ ಕ್ಯಾಪಿಟಲ್ಸ್ ಎಂಬ ಕೃತಿಯನ್ನು ಬರೀತಾರೆ. ಇನ್ನು ಸಂತ ಅಗಸ್ಟಿನ್ ಅವರು ಸಿಟಿ ಆಫ್ ಗಾಡ್ ಕೃತಿಯ ಕರ್ತೃ. ಸಿಟಿ ಆಫ್ ಗಾಡ್ ಇದನ್ನು ಬರೆದವರು ಸಂತ ಅಗಸ್ಟೈನ್. ಇನ್ನು ವಿಲ್ ಡ್ಯೂರೆಂಟ್ ಅವರು ಲೆಸನ್ಸ್ ಆಫ್ ದಿ ಹಿಸ್ಟ್ರಿ ಅಂತ ಬರೀತಾರೆ. ಲೆಸನ್ಸ್ ಆಫ್ ದಿ ಹಿಸ್ಟರಿ, ಲೆಸನ್ಸ್ ಆಫ್ ಹಿಸ್ಟರಿ ಎಂಬ ಕೃತಿಯನ್ನು ಬರೀತಾರೆ ರೀ. ಇದರ ಸರಿಯಾದ ಆಯ್ಕೆ ಯಾವುದು ಅಂದರೆ ಆಯ್ಕೆ 2 ಇದಕ್ಕೆ ಸರಿಯಾದ ಹೊಂದಾಣಿಕೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಚರಿತ್ರೆಯ ಸಂಶೋಧನೆಯಲ್ಲಿ ಕೆಳಗಿನ ಯಾವ ವಿಮರ್ಶೆಯನ್ನು ಉನ್ನತ ವಿಮರ್ಶೆ ಎಂದು ಪರಿಗಣಿಸಲಾಗಿದೆ? ಸ್ನೇಹಿತರೆ, ಆಯ್ಕೆ 3 ಆಂತರಿಕ ವಿಮರ್ಶೆಯನ್ನು ಉನ್ನತ ವಿಮರ್ಶೆ ಎಂದು ಚರಿತ್ರೆಯ ಸಂಶೋಧನೆಯಲ್ಲಿ ಪರಿಗಣಿಸಲಾಗಿದೆ. ಇಂಟರ್ನಲ್ ಕ್ರಿಟಿಸಿಸಮ್ ಇದು ಉನ್ನತ ವಿಮರ್ಶೆ ಎಂದು ಪರಿಗಣಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಚರಿತ್ರೆ ಗತ ರಾಜಕೀಯ ಇಂದಿನ ಚರಿತ್ರೆ ಈ ಹೇಳಿಕೆ ನೀಡಿದ ಬರಹಗಾರರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಸರ್ ಜಾನ್ ಸೀಲಿ ಅವರು. ಯಾರು? ಸರ್ ಜಾನ್ ಸೀಲಿ ಎಂಬ ಇತಿಹಾಸಕಾರ ಇತಿಹಾಸದ ಕುರಿತು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಏನಂದರೆ, ಚರಿತ್ರೆ ಗತ ರಾಜಕೀಯ ಇಂದಿನ ಚರಿತ್ರೆ ಅಂತ ಸರ್ ಜಾನ್ ಸೀಲಿ ಅವರು ಹೇಳ್ತಾರೆ. ಇಂಪಾರ್ಟೆಂಟ್ ಇದು. ಇತಿಹಾಸಕಾರರ ಪ್ರಸಿದ್ಧ ಹೇಳಿಕೆಗಳು ಇಂಪಾರ್ಟೆಂಟ್ ಆಗ್ತವೆ. ಹಿಸ್ಟ್ರಿ ಈಸ್ ಪಾಸ್ಟ್ ಪೊಲಿಟಿಕ್ಸ್ ಆ್ಯಂಡ್ ಪೊಲಿಟಿಕ್ಸ್ ಈಸ್ ಪ್ರೆಸೆಂಟ್ ಹಿಸ್ಟ್ರಿ ಅಂತ ಸರ್ ಜಾನ್ ಸೀಲಿ ಅವರ ಪ್ರಸಿದ್ಧ ಹೇಳಿಕೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಬಹುಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಜೇಷನ್ ಕೃತಿಯ ರಚನೆ ಮತ್ತು ಪ್ರಕಟಣೆಯಲ್ಲಿ ತೊಡಗಿಕೊಂಡ ಮಹಿಳಾ ಚರಿತ್ರೆಕಾರ್ತಿ ಯಾರು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಏರಿಯಲ್ ಡ್ಯುರ್ಯಾಂಟ್ ಅವರು. ಬಹುಸಂಪುಟಗಳ ಸ್ಟೋರಿ ಆಫ್ ಸಿವಿಲೈಜೇಷನ್ ಕೃತಿಯ ಕರ್ತೃ ಏರಿಯಲ್ ಡ್ಯುರ್ಯಾಂಟ್. ಸ್ಟೋರಿ ಆಫ್ ಸಿವಿಲೈಜೇಷನ್ ಕೃತಿಯ ಕರ್ತೃ ಏರಿಯಲ್ ಡ್ಯುರ್ಯಾಂಟ್. ಇವರು ಪ್ರಸಿದ್ಧ ಮಹಿಳಾ ಇತಿಹಾಸಕಾರರು. ಇವರು ವಿಲ್ ಡ್ಯುರೆಂಟ್ ಅವರ ಧರ್ಮಪತ್ನಿ. ಯಾರು? ಏರಿಯಲ್ ಡ್ಯುರೆಂಟ್ ಅವರು. ನಾವು ಮುಂದಿನ ಪ್ರಶ್ನೆ ನೋಡೋಣ. 19ನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ ಇನ್ನು ಮುಂದಿನ ಪ್ರಶ್ನೆ 69ನೇ ಕ್ವಶನ್ ಸ್ನೇಹಿತರೆ. ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿಯ ಪ್ರತಿಪಾದಕರು. ಸ್ಪೆಕ್ಟಿಕಲ್ ಥಿಯರಿ ಆಫ್ ಹಿಸ್ಟ್ರಿಯ ಪ್ರತಿಪಾದಕರು ಯಾರಂದರೆ ಓಸ್ವಾಲ್ಡ್ ಸ್ಪ್ಲೆಂಗರ್ ಇವರು ಸೈಕ್ಲಿಕಲ್ ಥಿಯರಿ ಆಫ್ ಹಿಸ್ಟ್ರಿಯ ಪ್ರತಿಪಾದಕರಾಗಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. 19ನೇ ಶತಮಾನದ ಆರಂಭಿಕ ವರ್ಷಗಳಲ್ಲಿ ಸ್ಥಾಪನೆಯಾದ ಎಲ್ಲ ಭಾರತೀಯ ಸಂಘಟನೆಗಳ ಮುಖ್ಯವಾದ ಉದ್ದೇಶ ಏನಂದರೆ, ಸಾಮಾನ್ಯವಾಗಿ ಸಮಾಜ ಸುಧಾರಣೆಗಳು ಮುಖ್ಯವಾಗಿ ಉದ್ದೇಶವನ್ನು ಹೊಂದಿರ್ತವೆ. 19ನೇ ಶತಮಾನದಲ್ಲಿ ಆರಂಭವಾದ ಎಲ್ಲ ಭಾರತೀಯ ಸಂಘಟನೆಗಳ ಮುಖ್ಯ ಉದ್ದೇಶವೇ ಸಮಾಜ ಸುಧಾರಣೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನವುಗಳಲ್ಲಿ ಯಾವುದನ್ನು ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ರಾಜ್ಯ ಪ್ರಭುತ್ವವೇತರ ಮಹಾಜನಪದಗಳು ಎಂದು ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ? ಸ್ನೇಹಿತರೆ, ಇದರ ಸರಿಯಾದ ಉತ್ತರ ವಜ್ಜಿ. ಪ್ರಾಚೀನ ಭಾರತದ 16 ಮಹಾಜನಪದಗಳಲ್ಲಿ ವಜ್ಜಿ ಮತ್ತು ಮಲ್ಲ ಪ್ರಮುಖ ಗಣರಾಜ್ಯಗಳಾಗಿದ್ದವು. ಇವುಗಳು ರಾಜಪ್ರಭುತ್ವವೇತರ ರಾಜ್ಯಗಳಾಗಿರ್ತವೆ. ಮಹಾವೀರ ಮತ್ತು ಗೌತಮ ಬುದ್ಧರ ಕಾಲದಲ್ಲಿ ಇವು ಪ್ರವರ್ಧಮಾನಕ್ಕೆ ಬಂದಿರ್ತವೆ. ಯಾವುದು? ರಾಜಪ್ರಭುತ್ವೇತರ ಅಂದರೆ ಗಣರಾಜ್ಯಗಳು. ಯಾವುದು? ವಜ್ಜಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆಗೆ ಹೋಗೋಣ.
ಸ್ನೇಹಿತರೆ, ಮುಂದಿನ ಪ್ರಶ್ನೆ, ಈ ಕೆಳಗಿನ ಪುರಾತತ್ವ ಶಾಸ್ತ್ರಜ್ಞರನ್ನು ಕಾಲಾನುಕ್ರಮಣಿಕೆಯಲ್ಲಿ ಜೋಡಿಸಿರಿ ಅಂತ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರವನ್ನು ತಿಳ್ಕೊಬೇಕಂದ್ರೆ ಯಾವ ಕಾಲಘಟ್ಟದಲ್ಲಿ ಪುರಾತತ್ವ ಶಾಸ್ತ್ರಜ್ಞರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಅನ್ನೋದು ನಮಗೆ ಗೊತ್ತಿರಬೇಕು ಸ್ನೇಹಿತರೆ. ರಾಬರ್ಟ್ ಬ್ರೂಸ್ಫುಟ್ ಇದರ ಸರಿಯಾದ ಆಯ್ಕೆ 4ನೇ ಆಯ್ಕೆ ಸರಿಯಾಗಿದೆ. ರಾಬರ್ಟ್ ಬ್ರೂಸ್ಫುಟ್ ಇವರು ಪುರಾತತ್ವ ಶಾಸ್ತ್ರಜ್ಞರು. ಭಾರತದ ಮೊದಲ ಇತಿಹಾಸ ಪೂರ್ವ ಉಪಕರಣಗಳನ್ನು 1863ರಲ್ಲಿ ಪಲ್ಲವರಂ ಎಂಬ ಪ್ರದೇಶದಲ್ಲಿ ಕೈಕೊಡಲಿಯನ್ನು ಮೊಟ್ಟ ಮೊದಲಿಗೆ ಇವರು ಸಂಶೋಧನೆ ಮಾಡ್ತಾರೆ. ಇವರು ಭಾರತೀಯ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತಲೂ ಕರೀತಾರೆ. ಯಾರನ್ನ? ರಾಬರ್ಟ್ ಬ್ರೂಸ್ಫುಟ್ ಅವರನ್ನು. ಇನ್ನು ನೆಕ್ಸ್ಟು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು 1861ರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಸ್ಥಾಪನೆ ಮಾಡ್ತಾರೆ. ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಅವರು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯನ್ನು ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ 1861ರಲ್ಲಿ ಸ್ಥಾಪಿಸ್ತಾರೆ. ಇನ್ನು ಎಚ್ ಡಿ ಸಂಕಾಲಿಯ ಅವರು 20ನೇ ಶತಮಾನದ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞ. ಇನ್ನು ಬಿ ಸುಬ್ರಾವ್ ಇವರು 20ನೇ ಶತಮಾನದ ಉತ್ತರಾರ್ಧ ಪುರಾತತ್ವ ಶಾಸ್ತ್ರಜ್ಞರು. ಇವರು ಎಚ್ ಡಿ ಸಂಕಾಲಿಯ ಅವರ ಶಿಷ್ಯರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಈ ಕೆಳಗಿನ ಮೈಕ್ರೋಲಿಥಿಕ್ ಶಿಲಾಯುಗದ ನೆಲೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಪಟ್ಟಿ 1ರಲ್ಲಿ ಸ್ಥಳ ಕೇಳಿದರೆ ಅವುಗಳು ಯಾವ ರಾಜ್ಯದಲ್ಲಿವೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಇವು ಮೈಕ್ರೋಲಿಥಿಕ್ ಯುಗದ ನೆಲೆಗಳು. ಮೈಕ್ರೋಲಿಥಿಕ್ ಅಂದರೆ ಶಿಲಾಯುಗದ ನೆಲೆಗಳು. ಬಿರ್ಬಾನ್ಪುರ್ ಇದು ಪಶ್ಚಿಮ ಬಂಗಾಳದಲ್ಲಿರುವಂಥದ್ದು. ಬಿರ್ಬಾನ್ಪುರ್ ಪಶ್ಚಿಮ ಬಂಗಾಳ. ಇನ್ನು ದಿಡ್ವಾನ ಇದು ರಾಜಸ್ಥಾನದಲ್ಲಿದೆ. ದಿಡ್ವಾನ. ಇನ್ನು ಮಧ್ಯಪ್ರದೇಶದಲ್ಲಿ ಮೊರ್ಹಾನ್ ಪಹಾರ್ ಅಂತ ಇದೆ. ಯಾವುದಂದ್ರೆ ಇದು ಮಧ್ಯಪ್ರದೇಶ, ಮೆಹ್ತಾ ಕೇರಿ ಮಧ್ಯಪ್ರದೇಶ. ಇನ್ನು ಪಟ್ನೆ ಅಂತ ಪ್ಲೇಸು ಮಹಾರಾಷ್ಟ್ರದಲ್ಲಿದೆ. ಇವೆಲ್ಲ ಶಿಲಾಯುಗದ ನೆಲೆಗಳು. ಇಂಪಾರ್ಟೆಂಟ್. ಶಿಲಾಯುಗದ ನೆಲೆಗಳು ಯಾವ ರಾಜ್ಯದಲ್ಲಿ, ಯಾವ ಸ್ಥಳ, ಯಾವ ರಾಜ್ಯದಲ್ಲಿ ಬರ್ತದೆ ಅದು ನಾವು ತಿಳ್ಕೊಂಡಿರ್ಬೇಕು ಸ್ನೇಹಿತರೆ. ಇದರ ಸರಿಯಾದ ಆಯ್ಕೆ 4. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಪಟ್ಟಿ 1 ಪಟ್ಟಿ 2 ಅಂತ ವಿಂಗಡಣೆ ಮಾಡಿದ್ದಾರೆ ಸ್ನೇಹಿತರೆ. ಪಟ್ಟಿ 1ರಲ್ಲಿ ತಿರುವಳ್ಳುವರ್ ಇವರು ತಿರುಕ್ಕುರಳ್ ಅಂತ ಕೃತಿಯನ್ನು ರಚಿಸಿದ್ದಾರೆ. ತಿರುವಳ್ಳುವರ್ ತಿರುಕ್ಕುರಳ್ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಇಳಿಂಗೋ ಅಡಿಗಲ್ ಶಿಲಪ್ಪಧಿಕಾರಂ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇಳಿಂಗೋ ಅಡಿಗಲ್. ಇನ್ನು ಸತ್ತನಾರ್ ಇವರು ಮಣಿಮೆಕಲೈ ಎಂಬ ಗ್ರಂಥದ ರಚನೆಕಾರ ಸತ್ತನಾರ್. ಇನ್ನು ಮಾಣಿಕ್ಯ ವಾಸಗಾರ್ ಇದನ್ನು ಬರೆದವರು ತಿರುಕ್ಕೋವಯ್ಯಾರ್. ಸರಿಯಾದ ಆಯ್ಕೆ 3. ಇದರ ಸರಿಯಾದ ಉತ್ತರ ತಿರುವಳ್ಳರ್ ತಿರುಕ್ಕುರಳ್ ರಚನೆ ಮಾಡ್ತಾರೆ. ಇಳಿಂಗೋ ಅಡಿಗಲ್ ಅವರು ಶಿಲಪ್ಪಧಿಕಾರಂ ಕೃತಿಯನ್ನು ರಚನೆ ಮಾಡ್ತಾರೆ. ಸತ್ತನಾರ್ ಇವರು ಮಣಿಮೆಕಲೈ. ಮಾಣಿಕ್ಯ ವಾಸಗರ್ ತಿರುಕ್ಕೋವಯ್ಯಾರ್ ಎಂಬ ಕೃತಿಯನ್ನು ರಚನೆ ಮಾಡಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಹೋಗೋಣ. ಮಧ್ಯ ಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಮಧ್ಯ ಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೇಳಿದರೆ ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಕಲೆಗಳು ಮಧ್ಯ ಶಿಲಾಯುಗದ ಕಾಲದಲ್ಲಿ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣಗಳಾಗಿದ್ದವು ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಶಿಲೆಗಳು ಮಧ್ಯ ಶಿಲಾಯುಗದ ಶಿಲಾ ಉಪಕರಣದ ವಿಶಿಷ್ಟ ಲಕ್ಷಣಗಳು. ಇಂಪಾರ್ಟೆಂಟ್. ಮಧ್ಯ ಶಿಲಾಯುಗದ ಶಿಲಾ ಉಪಕರಣ ತಂತ್ರಜ್ಞಾನದ ವಿಶಿಷ್ಟ ಲಕ್ಷಣ ಯಾವುದಂದ್ರೆ ಸಣ್ಣ ಜಾಮಿತಿಯ ಆಕಾರದ ಸೂಕ್ಷ್ಮ ಕಲೆಗಳು. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆಯನ್ನು ಡಿಸ್ಕಷನ್ ಮಾಡೋಣ.
ಪ್ರಶ್ನೆ 76ನೇ ಪ್ರಶ್ನೆ. ಮೆಗಸ್ತನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಮಾಜದ ಸಾಮಾಜಿಕ ಸಂರಚನೆಯನ್ನು ಹೇಗೆ ಚಿತ್ರಿಸಿದ್ದಾನೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಮೆಗಸ್ತನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಮೌರ್ಯ ಸಮಾಜದ ಸಾಮಾಜಿಕ ಸಂರಚನೆಯ ಬಗ್ಗೆ ಹೇಗೆ ಚಿತ್ರಿಸಿದ್ದಾನೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಸ್ನೇಹಿತರೆ. ಸ್ನೇಹಿತರೆ, ಅವನು ಸಮಾಜವನ್ನು 7 ವರ್ಗಗಳಾಗಿ ವಿಂಗಡಿಸಿದ್ದಾನೆ. ಮೆಗಸ್ತನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಸಮಾಜವನ್ನು 7 ವರ್ಗಗಳಾಗಿ ವಿಂಗಡಿಸಿದ್ದಾನೆ. ಅದರಲ್ಲಿ ತತ್ವಜ್ಞಾನಿಗಳು, ರೈತರು, ಕುರುಬರು, ಕುಶಲಕರ್ಮಿಗಳು, ಸೈನಿಕರು, ಮೇಲ್ವಿಚಾರಕರು, ಕೌನ್ಸಿಲರ್, ಹೀಗೆ 7 ಸಾಮಾಜಿಕ ರಚನೆಯನ್ನು ಮೆಗಸ್ತನಿಸ್ ತನ್ನ ಇಂಡಿಕಾ ಕೃತಿಯಲ್ಲಿ ಮಾಡಿದ್ದಾನೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ. ಈ ಕೆಳಗಿನವುಗಳಲ್ಲಿ ಸಿಂಧು ನಾಗರಿಕತೆಯ ಪೂರ್ವ ತುದಿಯಲ್ಲಿರುವಂತಹ ನೆಲೆ ಯಾವುದಂತ ಕೇಳಿದಾನೆ ಸ್ನೇಹಿತರೆ. ಅಲಂಗಿರ್ಪುರ್ ಇದು ಪೂರ್ವ ತುದಿಯಲ್ಲಿರುವಂತಹ ಒಂದು ನೆಲೆ. ಭಾಳ ಇಂಪಾರ್ಟೆಂಟ್. ಅಲಂಗಿರ್ಪುರ್ ಪೂರ್ವ ತುದಿಯಲ್ಲಿರುವಂತಹ ಸಿಂಧು ನಾಗರಿಕತೆಯ ಒಂದು ಸ್ಥಳ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಹೊಂದಿಸಿ ಬರೆ ರೂಪದಲ್ಲಿದೆ. ಇನ್ನು ಸತ್ವವಾಹಕುಲ ಪಟ್ಟಿ 1ರಲ್ಲಿ ನೋಡೋಣ. ಸತ್ವವಾಹಕುಲ ಇವರು ಕಾರವಾನ ವ್ಯಾಪಾರಿಗಳ ಕುಟುಂಬ. ಇದು ಕಾರವಾನ ವ್ಯಾಪಾರಿಗಳ ಕುಟುಂಬಕ್ಕೆ ಸತ್ವವಾಹಕುಲ ಅಂತ ಕರಿತಾಯಿದ್ರು. ಇನ್ನು ದನ್ನವ ನಿಜ ಕುಲ ಧಾನ್ಯ ವ್ಯಾಪಾರಿಗಳ ಕುಟುಂಬ. ಇನ್ನು ಪಸನಕೊಟ್ಟ ಕುಲ ಕಲ್ಲು ಕುಟುಕರ ಕುಟುಂಬ. ಇನ್ನು ಪನ್ನಿಕಾಕುಲ ತರಕಾರಿ ವ್ಯಾಪಾರಿಗಳ ಕುಟುಂಬಕ್ಕೆ ಪನ್ನಿಕಾಕುಲ ಅಂತ ಕರಿತಾಯಿದ್ರು. ಇದರ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಯ್ಕೆ 1 ಸರಿಯಾದ ಆಯ್ಕೆಯಾಗಿದೆ. ಸತ್ವವಾಹಕುಲ ಕಾರವಾನ ವ್ಯಾಪಾರಿಗಳ ಕುಟುಂಬ, ದನ್ನ ವನಿಜ ಕುಲ ಧಾನ್ಯ ವ್ಯಾಪಾರಿಗಳ ಕುಲ, ಪಸನಕೊಟ್ಟ ಕುಲ ಕಲ್ಲು ಕುಟುಕರ ಕುಟುಂಬ, ಪನ್ನಿಕಾಕುಲ ತರಕಾರಿ ವ್ಯಾಪಾರಿಗಳ ಕುಟುಂಬ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಆರಂಭಿಕ ವೇದ ಕಾಲದಲ್ಲಿ ದಶರಾಜ ಯುದ್ಧವು ಋಗ್ವೇದದ ಯಾವ ಮಂಡಲದಲ್ಲಿ ಉಲ್ಲೇಖಿತಗೊಂಡಿದೆ ಅಂತ. ಆರಂಭಿಕ ವೇದ ಕಾಲದಲ್ಲಿ ದಶರಾಜ ಯುದ್ಧವು ಋಗ್ವೇದದ ಯಾವ ಮಂಡಲದಲ್ಲಿ ಉಲ್ಲೇಖಿತಗೊಂಡಿದೆ ಅಂತ ಕೇಳಿದರೆ ಕ್ವಶನು 7ನೇ ಮಂಡಲದಲ್ಲಿ ದಶರಾಜ ಯುದ್ಧಗಳು ನಡೆದಿದ್ವು. ದಶರಾಜ ಯುದ್ಧಗಳು ಋಗ್ವೇದದ 7ನೇ ಮಂಡಲದಲ್ಲಿ ದಶರಾಜ ಯುದ್ಧದ ಬಗ್ಗೆ ಉಲ್ಲೇಖವಿದೆ. ಇಂಪಾರ್ಟೆಂಟ್ ಇದು. ಇನ್ನು ನಂತರದ ವೈದಿಕ ಕಾಲದಲ್ಲಿ ಅಥರ್ವ ವೇದದಲ್ಲಿ ರಾಜನು ಹೊಂದಿದ್ದ ಮತ್ತು ದೇವರುಗಳಿಂದ ದೃಢೀಕರಿಸಲ್ಪಟ್ಟ ಯಾವ ರಾಜಕೀಯ ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ. ನಂತರದ ವೈದಿಕ ಕಾಲದಲ್ಲಿ ಅಥರ್ವ ವೇದದಲ್ಲಿ ರಾಜನು ಹೊಂದಿದ್ದ ದೇವರುಗಳಿಂದ ದೃಢೀಕರಿಸಲ್ಪಟ್ಟ ಯಾವ ರಾಜಕೀಯ ಪರಿಕಲ್ಪನೆಯನ್ನು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದಾನೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ರಾಷ್ಟ್ರ. ಆಪ್ಷನ್ 3 ರಾಷ್ಟ್ರ ಇದರ ಸರಿಯಾದ ಉತ್ತರ. ಸ್ನೇಹಿತರೆ, ಇಷ್ಟು ಪ್ರಶ್ನೆಗಳನ್ನು ನಾವು ಈ ತರಗತಿಯಲ್ಲಿ ಕೆಸೆಟ್ 2025 ಇತಿಹಾಸದ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡಿದ್ವಿ. ಈ ಪ್ರಶ್ನೆಗಳು ಮುಂಬರುವಂಥ ಪರೀಕ್ಷೆಗಳಲ್ಲಿ ಇತಿಹಾಸದ ಒಂದು ಟಾಪಿಕ್ಕಿಂದ ಬರುವಂತಹ ಪಾಸಿಬಲ್ ಇರುತ್ತದೆ, ಸಂಭವನೀಯತೆ ಇರೋದರಿಂದ. ಸೊ ಸ್ನೇಹಿತರೆ, ನಾವು ಹಳೆಯ ಇತಿಹಾಸದ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಬೇಕು. ನಿಮ್ಮ ಪ್ರಿಪ್ರೇಷನ್ ಇನ್ನೂ ಕಠಿಣವಾಗಿರಲಿ, ನಿಮ್ಮ ಹಾರ್ಡ್ ವರ್ಕ್ ಇರಲಿ ಸ್ನೇಹಿತರೆ. PC ಪರೀಕ್ಷೆಗೆ ತಯಾರಿಯನ್ನು ನಡೆಸುತ್ತಿರುವ ಎಲ್ಲ ಸ್ಪರ್ಧಾರ್ಥಿಗಳಿಗೆ ತಮ್ಮ ಪರೀಕ್ಷೆ ಇನ್ನೂ ಪರೀಕ್ಷಾ ಪ್ರಿಪ್ರೇಷನ್ ನಿಮ್ಮದು ಇನ್ನೂ ಉತ್ತಮವಾಗಿರಲಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಭಾಳಷ್ಟು ಮಾಹಿತಿಗಳನ್ನು ಇನ್ನೂ ಮುಂದಿನ ತರಗತಿಗಳಲ್ಲಿ ಮಾಡಲಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.